ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಲಿವಿಂಗ್ ರೂಮ್, ಬೆಡ್ರೂಮ್ ಮತ್ತು ಡೈನಿಂಗ್ ಹಾಲ್ದು ಮೇಕ್ ಓವರ್ ಮಾಡಿರೋ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ಇರೋವಂಥ ಯೂಸ್ ಮಾಡದೇ ಇರೋವಂಥದ್ದು ಕೆಲವು ಥಿಂಗ್ಸ್ಗಳನ್ನ ಉಪಯೋಗಿಸಿ ಮಾಡಿದ್ದೀನಿ. ನೋಡಿ, ನಾನಿಲ್ಲಿ ತೊಗೊಂಡಿರೋಂಥ ವಸ್ತುಗಳು ಮನೆಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕಾಗದೇ ಇರೋವಂಥ ದುಪ್ಪಟ್ಟಗಳು, ಈ ಥರ ಪಾಸಿಂಗ್ ಬ್ಲೌಸ್ ಪೀಸು, ಪಿಂಗಾಣಿದು ಟೀ ಮಗ್ಗಿತ್ತು ಅದು, ಹಾಗೆ 2 ಬೆಡ್ಶೀಟ್ ತೊಗೊಂಡಿದ್ದೀನಿ. ಮೊದಲಿಗೆ ಹಾಲಲ್ಲಿ ನಾನು ಈ ರೀತಿ ಅರೇಂಜ್ ಮಾಡಿರೋದನ್ನು ನೋಡ್ಬೋದು ನೀವು. ನಮ್ಮ ಮನೆಯಲ್ಲಿರೋ ಸೋಫಾಗೆ ಸೋಫಾ ಸೆಟ್ದು ಕವರ್ಗಳು ಹಾಕೋಕ್ಕಾಗಲ್ಲ, ಈ ಡಿಸೈನ್ ಎಲ್ಲ ಕಾಣೋದಿಲ್ಲ ಆವಾಗ. ಆದರೆ ಸೋಫಾ ಸೀಟ್ಗಳಿಗೆ ಮಾತ್ರ ಈ ಥರ ಬೆಡ್ಶೀಟ್ಗಳನ್ನ ಹಾಕಿ ಡೆಕೋರೇಟ್ ಮಾಡಿದ್ದೀನಿ. ಇಲ್ಲಿ ನಾನು ಡೈನಿಂಗ್ ಟೇಬಲ್ಗೆ ಟೇಬಲ್ ಕ್ಲಾತ್ ಹಾಕಿ ಒಂದು ಪಿಲ್ಲೋ ಕವರ್ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಸ್ಮಾಲ್ ಫಿಶ್ ಬೌಲ್ ಬರ್ತದಲ್ಲ, ಆ ಬೌಲಲ್ಲಿ ನಾನು ಮನಿ ಪ್ಲ್ಯಾಂಟ್ನ ಹಾಕಿಡ್ತಾ ಇದ್ದೀನಿ. ಹಾಗೆ ಇದು ಕೋಲ್ಡ್ ಹಾಲು ತೊಗೊಂಡು ಬಂದಿದ್ದು ಒಂದು ಬಾಟಲು, ಅದು ಎಕ್ಸ್ಟ್ರಾ ಇತ್ತು. ಅದಕ್ಕೆ ಒಂದಿಷ್ಟು ಕಲರ್ ಪೆಬ್ಬಲ್ಸ್ ಅಂದರೆ ಸ್ಟೋನ್ಸ್ಗಳನ್ನ ಹಾಕಿ 2 ಕಡ್ಡಿ ಮನಿ ಪ್ಲ್ಯಾಂಟ್ನ ಇಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಡೆಕೋರೇಟಿವ್ ಐಟಮ್ ಆಗಿ ಉಪಯೋಗಿಸ್ತಾ ಇದ್ದೀನಿ. ಯಾವುದನ್ನು ಹೊರಗಡೆಯಿಂದ ಹೊಸದಾಗಿ ತೊಗೊಂಡು ಬಂದು ಮಾಡ್ತಾಯಿಲ್ಲ, ಮನೇಲಿರೋವಂಥ ಐಟಮ್ಗಳನ್ನೇ ಉಪಯೋಗಿಸ್ಕೊಂಡು ಈ ಥರ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಟ್ರಾಕ್ಟಿವ್ ಆಗಿ ಕಲರ್ಸ್ ಇರೋ ಸ್ಟೋನು. ಇದು ಮೀಶೋಯಿಂದ ಆರ್ಡ್ರ್ ಹಾಕಿ ತೊಗೊಂಡಿದ್ದು. ನೋಡೋದಕ್ಕೆ ಬ್ರಾಸ್ ಥರನೇ ಇದೆ, ಬ್ರಾಸ್ ಕೋಟೆಡ್ ಇದು ಮೆಟಲ್ದು ಹ್ಯಾಂಗಿಂಗ್ ಪಾಟ್ ಇರೋವಂಥದ್ದು ಒಂದು ಪ್ಲ್ಯಾಂಟರು. ಇದು ಪಾಲಿಶ್ ಡಲ್ಲಾಗಿದೆ, ಇದಕ್ಕೆ ನಾವು ಬ್ರಾಸೋ ಅಂತ ಹೇಳಿ ಬರುತ್ತಲ್ಲ ಆ ಸ್ಪ್ರೇ ಮಾಡಬೇಕು. ಇದರೊಳಗಡೆ ಬಾಟ್ಲ್ ಇಟ್ಬಿಟ್ಟು ಈ ಥರ ಸ್ಟೇರ್ ಕೇಸಲ್ಲಿ ನಮಗೆ ಹ್ಯಾಂಡ್ ರೈಲಿಂಗ್ ಬಂದಿದೆಯಲ್ಲ, ಅಲ್ಲಿ ನಮಗೆ ಈ ಥರ ಒಂದು ಪ್ರಾವಿಷನ್ ಇದೆ, ಅಲ್ಲಿ ಇದನ್ನು ನಾನು ಹ್ಯಾಂಗ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಸೋಫಾನಲ್ಲಿ ಕಾರ್ನರ್ ಸೋಫಾಗೆ ನಾನು ಬ್ಲೌಸ್ ಪೀಸು ನೀಲಿ ಕಲರ್ದೊಂದು ಎಕ್ಸ್ಟ್ರಾ ಸ್ಪೇರ್ ಇತ್ತು, ಅದನ್ನು ಹಾಕಿ ಅದ್ರ ಮೇಲೆ ಕ್ರೋಶಾ ಒಂದು ಕ್ಲಾತ್ ಇತ್ತು. ಆ ಥರ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಕ್ರೋಶಾದು. ಅದನ್ನ ಇಟ್ಟು ಅದ್ರ ಮೇಲೆ ಬ್ರಾಸ್ದು ಬೌಲ್ ಇಟ್ಬಿಟ್ಟು ಪೆಪರೋಮಿಯಾ ಅಂತ ಒಂದು ಲೈವ್ ಪ್ಲ್ಯಾಂಟು ಅದನ್ನು ಇಟ್ಟಿದ್ದೀನಿ. ಹಾಗೆ ಈ ಕಡೆ ಬಂದರೆ ಡೋರ್ ಕರ್ಟನ್ಸ್ ನಾನು ನೀಟಾಗಿ ಫ್ರಿಲ್ ಥರ ಫೋಲ್ಡ್ ಮಾಡಿ ಕಿಟಕಿ ಗ್ರಿಲ್ಸ್ಗೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಯಾವ ಕರ್ಟನ್ ಹೋಲ್ಡರು ಅಥವಾ ಯಾವುದು ಗ್ರಿಪ್ಪರು ಏನೂ ಯೂಸ್ ಮಾಡಿಲ್ಲ. ಹೀಗೆ ಸೋಫಾ ಮೇಲೆ ಬೆಡ್ ಸ್ಪ್ರೆಡ್ ಹರಡಿ ಪಿಲ್ಲೋಗಳಿಟ್ಟು ಟೀಪೈ ಮತ್ತು ಕಾರ್ನರ್ ಚೇರ್ನ ರೆಡಿ ಮಾಡಿದ್ದೀನಿ. ಈ ಕಡೆ ಇನ್ನೊಂದು ಸೈಡ್ ಇರೋದು ಸೋಫಾ, ಅದಕ್ಕೂ ಬೇರೆ ಥರ ಬೆಡ್ಶೀಟ್ ಹಾಕಿ ಪಿಲ್ಲೋಗಳನ್ನ ಇಟ್ಬಿಟ್ಟು ಅದನ್ನು ಕೂಡ ನಾನು ಸ್ಟೈಲಿಶಾಗಿ ಚೇಂಜ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ನೋಡಿ, ಸ್ಟ್ಯಾಂಡ್ ಇದೆಯಲ್ಲ, ಇದು ಪಾಟ್ಗಳಿಡೋ ಸ್ಟ್ಯಾಂಡು. ನಾನು ಅದನ್ನು 2 ತೊಗೊಂಡಿದ್ದೀನಿ, ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಗಾರ್ಡನಿಂಗರ್ ತುಂಬ ಇಷ್ಟ ಆಗಿರೋದ್ರಿಂದ ನಮ್ಮ ಮನೆಯಲ್ಲೆಲ್ಲ ತುಂಬ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ತುಂಬ ಇದೆ. ಇದು ಬೆಡ್ರೂಮ್ ಏರಿಯಾ. ಬೆಡ್ರೂಮ್ನಲ್ಲಿ ನಾನು ತುಂಬ ವಿಶಾಲವಾಗಿಲ್ಲದೆ ಇದ್ದರೂ ಇರೋದನ್ನೇ ಅಚ್ಚುಕಟ್ಟಾಗಿ ನಮ್ಗೆ ಹೆಂಗೆ ಬೇಕಂಗೆ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದು ಸ್ನೇಕ್ ಪ್ಲ್ಯಾಂಟು. ಹಾಗೆ ಇದು ವಾಟ್ರ್ ಜಗ್ಗು, ಅದ್ರ ಕೆಳಗಡೆ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಖಾಲಿ ಎಂಟಿ ಬಾಕ್ಸ್ ಇದೆ. ಹಾಗೆ ಇದೊಂದು ಗಿಡ ಇದೆ, ಇಂಡೋರ್ ಪ್ಲ್ಯಾಂಟ್ ಅಲ್ಲ, ಆದರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇಟ್ಟಿದ್ದೀನಿ. ಬಿಕಾಸ್ ಇಲ್ಲಿ ಸನ್ಲೈಟ್ ಚೆನ್ನಾಗಿ ಬರುತ್ತೆ ಕಿಟಕಿ ಕಡೆಯಿಂದ, ನಮಗೆ ತುಂಬ ಬಿಸಿಲು ಬರೋದ್ರಿಂದ ಅದಕ್ಕೆ ಸಫಿಷಿಯೆಂಟ್ ಬೆಳಕು ಬಿಸಿಲು ಬರುತ್ತೆ ಅಂತ ಇದು 2 ಗಿಡ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬುಕ್ ರ್ಯಾಕು. ಇದರಲ್ಲಿ ನಮ್ಮ ಮ್ಯೂಸಿಕ್ ಟೀಚರ್ ಇದ್ದಾರಲ್ಲ, ವಿಜಯಲಕ್ಷ್ಮಿ ಸುದರ್ಶನ್ ಅವ್ರದ್ದು ವಿಜಯ ಗಾನಾಮೃತ ಮತ್ತು ನಮ್ಮ ವಾಣಿ ಮೇಡಮ್ ಅವ್ರದ್ದು ವಾಣಿ ಗಾನಾಮೃತ ಅನ್ನೋ ಬುಕ್ಗಳು, ಹಾಗೆ ಸಾಯಿ ಸುತ್ತೆ ಅವ್ರದ್ದು ಸುಮಾರು ಕಾದಂಬರಿಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಪುಸ್ತಕ ಓದೋದು ತುಂಬ ಹಾಬಿ. ಹಾಗೆ ಮನೆ ಡೆಕೋರೇಷನ್ ಮಾಡೋದು, ಈ ಥರ ಗಾರ್ಡನಿಂಗ್ ಮಾಡೋದು, ಕುಕ್ಕಿಂಗ್ ಮಾಡೋದು, ಇದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇರ್ತೀನಿ. ಈ ಥರ ಪುಟ್ಟ ರೂಮ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನುಸಿ ಅಥವಾ ಯಾವ್ದಾರು ಸಣ್ಣ ಸಣ್ಣದು ಸೊಳ್ಳೆ ಬರುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆನ ಕವರ್ ಮಾಡಿದ್ದೀನಿ. ಆ ಬಟ್ಟೆ ಮೇಲೆ ಇಟ್ಟರೆ ಹೂಗಳು ಕೂಡ ನಮ್ಮ ಪಾಪು ಹೇರ್ ಬ್ಯಾಂಡಲ್ಲಿ ಬಂದಿರೋಂಥ ಆರ್ಟಿಫಿಷಿಯಲ್ ಹೂಗಳಿವು.
ಅದನ್ನು ಸುಮ್ಮನೆ ಅಲ್ಲಿ ಅಲಂಕಾರಕ್ಕೆ ಇಟ್ಟಿದ್ದೀನಿ. ಈ ವಾರಕ್ಕೊಂದಿನ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಈ ಒಳಗಡೆ ಇಟ್ಟಿರೋ ಗಿಡಗಳಿಗೆ. ಬೆಡ್ ಸ್ಪ್ರೆಡ್ಸ್ಗಳನ್ನು ಮತ್ತು ಪ್ಲ್ಯಾಂಟ್ಸ್ಗಳನ್ನು ವಾರಕ್ಕೊಂದ್ಸತಿ ಚೇಂಜ್ ಮಾಡ್ತಾ ಇರ್ತೀನಿ. ಅದೇ ಥರ ಈ ಸೋಫಾ ಇದೆಯಲ್ಲ, ಈ ಕಡೆ ಸೈಡಲ್ಲಿ ಹೆಚ್ಚು ನಾವು ಕೂತ್ಕೊಳ್ಳೋದ್ರಿಂದ ಅದನ್ನು ವಾರಕ್ಕೆ 2 ಸರ್ತಿ ಅದೇ ಥರ ಬೆಡ್ಶೀಟ್ಗಳು ತುಂಬ ಇರೋದ್ರಿಂದ ಚೇಂಜ್ ಮಾಡ್ತಾ ಇರ್ತೀನಿ. ನೋಡೋಕ್ಕೆ ಒಂಥರ ಹೊಸತನ ಇರುತ್ತೆ. ಪ್ಲ್ಯಾಂಟ್ಸು ಅಷ್ಟೇ ವಾರಕ್ಕೊಂದ್ಸತಿ ಹೊರಗಡೆ ಇಡಬೇಕಾಗುತ್ತೆ ಕೆಲವು ಗಿಡಗಳನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.